ಇನ್ನು ಅಪಘಾತದಲ್ಲಿ IAS ಅಧಿಕಾರಿ ಮಹಂತೇಶ್ ಬೀಳಗಿ ದುರ್ಮರಣ ಹೊಂದಿದ್ದಾರೆ. ಮಹಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ನೀರವ ಮೌನಕ್ಕೆ ಈಗ ಶರಣಾಗಿದ್ದಾರೆ. ಮಹಂತೇಶ್ ಬೀಳಗಿ ಹುಟ್ಟೂರಿನಲ್ಲಿ ಆಕ್ರಂದನ, ನೀರವ ಮೌನ ಒಂದು ಕಡೆ ಕುಟುಂಬಸ್ಥರದು. ಇವತ್ತು ರಾಮದುರ್ಗದಲ್ಲಿರುವಂಥ ತೋಟದಲ್ಲಿ ಅಂತ್ಯ ಸಂಸ್ಕಾರ ಆಗುತ್ತೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ನವಿಪೇಟದಲ್ಲಿರುವಂತಹ ನಿವಾಸ. ಮಧ್ಯಾಹ್ನ 3 ಗಂಟೆಗೆ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಇದು ನಿನ್ನೆ ನಡೆದಿದ್ದಂತಹ ರಸ್ತೆ ಅಪಘಾತ. ಮಹಂತೇಶ್ ಬೀಳಗಿ ಜೊತೆ 3 ಸಹೋದರರು ಸಂಬಂಧಿಗಳು ಕೂಡ ಸಾವನ್ನಪ್ಪಿದ್ರು. ಇನ್ನು 3 ಸಾವಿನಿಂದ ಈಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅದರಲ್ಲಿ ಮಹಂತೇಶ್ ಸಹೋದರರಾಗಿರುವಂತಹ ಶಂಕರ್ ಬೀಳಗಿ ಮತ್ತು ಈರಣ್ಣ ಶಿರಸಂಗಿ ಅಂತ. ಮಹಂತೇಶ್ ಬೀಳಗಿ ಅವ್ರ ಜೊತೆನೇ ಕಾರಲ್ಲಿದ್ದರು. ಶಂಕರ್ ಬೀಳಗಿ ಮತ್ತು ಈರಣ್ಣ ಶಿರಸಂಗಿ ಒಟ್ಟು 3 ಜನ ದುರ್ಮರಣ ಹೊಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ರಾಜ್ಯ ಒಬ್ಬ ನಿಷ್ಠಾವಂತ IAS ಆಫೀಸರ್ನ ಕಳ್ಕೊಂಡಿದೆ. ಇವತ್ತು ಇಡೀ ರಾಜ್ಯವೇ ದುಃಖತಪ್ತವಾಗಿದೆ. ಮತ್ತೊಂದು ಕಡೆ ಸಹಜವಾಗಿ ಕುಟುಂಬಸ್ಥರಿಗೂ ಕೂಡ ಒಂದು ದುಃಖ ಜಾಸ್ತಿನೇ ಇರುತ್ತೆ. ಮತ್ತು ಈಗ ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ ಅಂತ? ಹೌದು ಸಚಿನ್, ನಿನ್ನೆ ವಿಜಾಪುರದಿಂದ ಗುಲ್ಬರ್ಗಕ್ಕೆ ಹೋಗುವ ಸಮಯದಲ್ಲಿ ರಸ್ತೆ ಅಪಘಾತದಲ್ಲಿ IAS ಅಧಿಕಾರಿ ಮಹಂತೇಶ್ ಬೀಳಗಿ ಸಾವನ್ನಪ್ಪಿದ್ರು. ಅವರ ಜೊತೆ ಇನ್ನಿಬ್ಬರೂ ಸಾವನ್ನಪ್ಪಿದ್ರು. ಅವರ ಸಹೋದರ ಶಂಕರ ಬೀಳಗಿನೂ ಸಹ ಸಾವನ್ನಪ್ಪಿದ್ರು. ಅದಾದ ನಂತರ ಇಂದು ಹುಟ್ಟೂರಿಗೆ ಅವರ ಪಾರ್ಥಿವ ಶರೀರವನ್ನು ಗುಲ್ಬರ್ಗದಿಂದ ಈಗ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನಿವಾಸವಿರುವಂತಹ ಮಹಂತೇಶ್ ಬೀಳಗಿ ಅವರ ಪಾರ್ಥಿವ ಶರೀರ ಈಗ ತಾನೇ ಬರ್ತಾ ಇದೆ. ಕಲಬುರಗಿಯಿಂದ ತಡರಾತ್ರಿ ಅವರ ಪಾರ್ಥಿವ ಶರೀರ ಬಿಟ್ಟಿತ್ತು. ಅದಾದ ನಂತರ ಬೆಳಗಾವಿಯ ರಾಮದುರ್ಗದಲ್ಲಿರುವಂತಹ ಹಲಗತ್ತಿಯ ತೋಟದಲ್ಲಿ ಅವರು ಮಧ್ಯಾಹ್ನ 3 ಗಂಟೆಗೆ ನಂತರ ಅವರ ಅಂತ್ಯಕ್ರಿಯೆ ಆಗುತ್ತೆ. ಅಷ್ಟೇ ಅಲ್ಲದೆ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ಬಂಧು ಬಳಗದ ಆಕ್ರಂದ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅವರ ಜೊತೆ ಕಲಿತಂತ ಅನೇಕ ಜನ ಅವರನ್ನ ಸ್ಮರಿಸಿಕೊಂಡು ಅವರ ದುಃಖ ಭರಿತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅವರ ಒಡನಾಟಿಗಳಾಗಿರ್ಬಹುದು, ಅವರ ಕೈಯಲ್ಲಿ ಕಲಿತಂತ ಒಂದು ವಿದ್ಯಾರ್ಥಿಗಳಾಗಿರ್ಬಹುದು, ಅವರ ಜೊತೆ ಇದ್ದಂತ ಅಧಿಕಾರಿ ವರ್ಗನೂ ಸಹ ಈಗ ಅವರ ಸ್ವಗ್ರಹ ರಾಮದುರ್ಗ ನವೀನಪೇಟೆಯಲ್ಲಿರುವಂತಹ ಅವರ ಸ್ವಗ್ರಹ ಇದೆ, ಅವರ ಅಲ್ಲಿ ಬರ್ತಾ ಇದ್ದಾರೆ. ಬಂದು ಅವರ ಸಾವಿಗೆ ಸಂತಾಪ ವ್ಯಕ್ತಪಡಿಸ್ತಾರೆ ಮತ್ತು ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿನ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.